ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಾವು ಕೃಷ್ಣನು ಗೋವುಗಳ ಜೊತೆ ಕಳೆದ ಮಧುರ ಕ್ಷಣಗಳನ್ನು ನೋಡಿದೆವು. ಆದರೆ ಆ ಶಾಂತಿಯ ನಡುವೆ ಮತ್ತೆ ಆಪತ್ತು ಎದುರಾಯಿತು. ಕಂಸನು ಕಳುಹಿಸಿದ ಮತ್ತೊಬ್ಬ ಭೀಕರ ರಾಕ್ಷಸ ಬಕಾಸುರ ಬೃಹತ್ ಕೊಕ್ಕರೆಯ ರೂಪದಲ್ಲಿ ಬೃಂದಾವನಕ್ಕೆ ಬರುತ್ತಾನೆ. ಕೃಷ್ಣನನ್ನು ತನ್ನ ದೊಡ್ಡ ಕೊಕ್ಕಿನಿಂದ ನುಂಗಲು ಯತ್ನಿಸಿದ ಆ ರಾಕ್ಷಸನ ಅಂತ್ಯ ಹೇಗಾಯಿತು? ಆ ಕ್ಷಣದಲ್ಲಿ ಬೃಂದಾವನದ ಜನರ ಮತ್ತು ರಾಧೆಯ ಸ್ಥಿತಿ ಹೇಗಿತ್ತು? ಬನ್ನಿ, ಈ ರೋಚಕ ಕಥೆಯನ್ನು ತಿಳಿಯೋಣ. ಬಕಾಸುರನ ಆಗಮನ. ಒಂದು ದಿನ ಕೃಷ್ಣ ಮತ್ತು ಅವನ ಗೆಳೆಯರು ಯಮುನಾ ನದಿಯ ತೀರದಲ್ಲಿ ಆಟವಾಡುತ್ತಿದ್ದಾಗ ಆಕಾಶದಿಂದ ಒಂದು ಬೃಹತ್ ಬೆಳ್ಳನೆಯ ಹಕ್ಕಿ ಇಳಿದು ಬರುತ್ತದೆ. ಅದು ಅಂತಿಂತ ಹಕ್ಕಿಯಲ್ಲ, ಪರ್ವತದಷ್ಟು ದೊಡ್ಡದಾದ ಕೊಕ್ಕರೆ. ಅದರ ಕೊಕ್ಕುಗಳು ಕತ್ತಿಯಂತೆ ಹರಿತವಾಗಿದ್ದವು. ಗೆಳೆಯರೆಲ್ಲ ಭಯದಿಂದ ನಡುಗತೊಡಗಿದರು. ಆ ರಾಕ್ಷಸನು ಮೆಲ್ಲಗೆ ಕೃಷ್ಣನ ಬಳಿ ಬಂದು ಒಂದೇ ಏಟಿಗೆ ತನ್ನ ಬಾಯಿ ತೆರೆದು ಕೃಷ್ಣನನ್ನು ನುಂಗಿಬಿಡುತ್ತಾನೆ. ರಾಧೆಯ ದಿವ್ಯ ಶಕ್ತಿ ಮತ್ತು ಕೃಷ್ಣನ ಲೀಲೆ. ಕೃಷ್ಣನನ್ನು ರಾಕ್ಷಸ ನುಂಗಿದ ಸುದ್ದಿ ತಿಳಿದಾಗ ಬೃಂದಾವನದಲ್ಲಿ ಹಾಹಾಕಾರವೆದ್ದಿತು. ಆದರೆ ರಾಧೆ ಮಾತ್ರ ಕಂಗೆಡಲಿಲ್ಲ. ಅವಳಿಗೆ ತಿಳಿದಿತ್ತು, ಅಗ್ನಿಸ್ವರೂಪಿಯಾದ ಕೃಷ್ಣನನ್ನು ಯಾರೂ ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು. ರಾಕ್ಷಸನ ಹೊಟ್ಟೆಯ ಒಳಗೆ ಹೋದ ಕೃಷ್ಣನು ತನ್ನ ದೇಹದ ಉಷ್ಣತೆಯನ್ನು ಅತೀವವಾಗಿ ಹೆಚ್ಚಿಸಿಕೊಳ್ಳುತ್ತಾನೆ. ಕೃಷ್ಣನು ಬೆಂಕಿಯ ಉಂಡೆಯಂತೆ ಭಾಸವಾದಾಗ ಬಕಾಸುರನಿಗೆ ತಾಳಲಾಗದ ನೋವು ಉಂಟಾಗುತ್ತದೆ. ಅವನು ಕೃಷ್ಣನನ್ನು ಹೊರಗೆ ಉಗುಳುತ್ತಾನೆ. ರಾಕ್ಷಸನ ಅಂತ್ಯ. ಹೊರಬಂದ ಕೃಷ್ಣನು ಸುಮ್ಮನಿರಲಿಲ್ಲ. ಬಕಾಸುರನು ಮತ್ತೆ ಆಕ್ರಮಣ ಮಾಡಲು ಬಂದಾಗ ಕೃಷ್ಣನು ಅವನ ಹರಿತವಾದ ಕೊಕ್ಕುಗಳನ್ನು ತನ್ನ ಎರಗು ಕೈಗಳಿಂದ ಹಿಡಿದು ಕಬ್ಬನ್ನು ಸೀಳುವಂತೆ ಸೀಳಿಹಾಕುತ್ತಾನೆ. ಬೃಂದಾವನದ ಆಪತ್ತು ದೂರವಾಗುತ್ತದೆ. ಈ ವಿಜಯದ ನಂತರ ರಾಧೆ ಕೃಷ್ಣನನ್ನು ಭೇಟಿಯಾದಾಗ ಕೃಷ್ಣ ಹೇಳುತ್ತಾನೆ, ರಾಧೆ, ನಿನ್ನ ಪ್ರಾರ್ಥನೆಯೇ ನನಗೆ ಶ್ರೀರಕ್ಷೆ. ರಾಧೆಯ ನಂಬಿಕೆ ಮತ್ತು ಕೃಷ್ಣನ ಶಕ್ತಿ ಸೇರಿ ಅಧರ್ಮವನ್ನು ಸೋಲಿಸಿತ್ತು. ಸ್ನೇಹಿತರೆ, ಕೆಟ್ಟ ಶಕ್ತಿಗಳು ಎಷ್ಟೇ ದೊಡ್ಡದಾಗಿ ಕಂಡರೂ ಸತ್ಯದ ಮುಂದೆ ಅವು ಸೋಲಲೇಬೇಕು ಎನ್ನುವುದೇ ಈ ಲೀಲೆಯ ಸಾರ. ನಾಳಿನ 15ನೇ ದಿನದ ಭಾಗದಲ್ಲಿ ಕೃಷ್ಣನ ಮತ್ತೊಂದು ವಿಚಿತ್ರ ಶತ್ರು ಅಘಾಸುರ ಎಂಬ ಹೆಬ್ಬಾವಿನ ಕಥೆಯನ್ನು ನೋಡೋಣ. ಆ ಹಾವಿನ ಹೊಟ್ಟೆಯ ಒಳಗೆ ಕೃಷ್ಣ ಏನು ಮಾಡಿದ? ನಾಳೆ ತಿಳಿಯೋಣ. ವಿಡಿಯೋ ಲೈಕ್ ಮಾಡಿ ಮತ್ತು ಜೈ ಶ್ರೀ ಕೃಷ್ಣ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.